ರೈತರ ಮಗ ದುಡ್ಡು ಬಟ್ಟೆ ಹಾಕ್ಬಾರ್ದ? DCM ಅವ್ರ ಜೊತೆ ಮೀಟಿಂಗ್ ಬಂದು ಕುಂತವ್ರೆಲ್ಲ ಅವರೆಲ್ಲ ರೈತರ ಮುಖಗಳಂತಂದ್ರೆ ಇವ್ರಿಗೆ ಫಸ್ಟ್ ಇವ್ರ ಅದೇ ಸ್ಟೇಟಸ್ ಅಂತಲ್ಲ, ಇವ್ರ ಸ್ಟೇಟಸ್ ಏನ್ರಿ? ಮಣ್ಣಿನ ಮಕ್ಳ ಇವರು ರೈತ ಆಯ್ತಪ್ಪ. ರೈತ ಅದನ್ಗೆ ಹುಳ್ಳಿ ಯಾವ ಹೊಲಕ್ಕೆ ಹಾಕ್ತಾರೆ, ಗದ್ದೆ ಯಾವ ಬೆಳಕ್ ಬರ್ತಾರೆ, ಸೆಡ್ಡೆ ಭತ್ತ ಅಂದ್ರೆ ಏನು, ನಾಟಿ ಅಂದ್ರೆ ಏನು ಅಂತ ಬಂದವ್ರು ಎರಡೆ ಕೂತ್ಕೊಂಡು ಮಾತಾಡಿ ಆಗ ರೈತ ಹೇಳಿ. ಕುಂಟೆ ಯಾವಾಗ ಹೊಡಿತಾರೆ ಅಂತ ಹೇಳಿ ಅವಾಗ ರೈತ ಅಂತ ಹೇಳಲ್ಲ. ನಿಮ್ ಕಥೆಗಳೆಲ್ಲ ಬೇರೆ ತರ. ಮಧ್ಯರಾತ್ರಿ ಅಲ್ಲೆಲ್ಲ ಜಗಳ ಆಡ್ಕೊಂಡೆ ನಿಮ್ಮ ಯಾಕೆ ಇದು ಹೇಳ್ತಾ ಇದೀನಿ ಅಂತ ಅಂದ್ರೆ, ಯಾವುದೇ ಯುವಕ ಆದ್ರೂ ಕೂಡ ಅವರ ಒಂದು ಇತಿಹಾಸ ಇರುತ್ತಲ್ಲ, ಯಾವ ರೀತಿ ಬಂದೇ ಓದಿ ಅಂತ. ನೀವು ರೈತರ ಮಗ ಮಣ್ಣು ಮಗ ಅನ್ನೋನು ರೈತರ ಬಗ್ಗೆ ಯಾಕೆ ಕೆಟ್ಟಾಗ ಮಾತಾಡ್ತೀರಾ? ರೈತ ಒಳ್ಳೆ ಬಟ್ಟೆನೆ ಹಾಕ್ಬಾರ್ದ? ಒಳ್ಳೆ ಕಾರ ಓಡಾಡ್ಲೇಬಾರ್ದ? ಬಿಡ್ದಿ ಅಕ್ಕಪಕ್ಕ ಇರುವಂತ ರೈತರು ಎಲ್ಲ ದುಡ್ದಿದ್ದಾರೆ, ಬೆಳೆದಿದ್ದಾರೆ, ಇವಾಗ ಹಾಕೋತಾರೆ. ರೈತರು ಅವ್ರ ಮುಖ ನೋಡಿ ಅಂತ ಬೇರೆ ಅಂತ ರೈತರುಗಳ ತರ ಕಾಣ್ತಲ್ಲ ಅವರು, ಅವ್ರ ಮುಖ ನೋಡಿ ಅಂತ. ಈ ರೀತಿ ಈಗ ಏನಾಗಿದೆ, ಇವ್ರಿಗೆ ನೀಟ್ ವಿಚಾರಕ್ಕೆ ದುರಿಯತಕ್ ಆಗ್ತಾ ಇಲ್ಲ, ಉದ್ಯೋಗ ವ್ಯವಸ್ಥೆಗೆ ದುರಿಯತಕ್ ಆಗ್ತಾ ಇಲ್ಲ. ಅದೇ ಕಾರಣ ಬಿಡ್ಲಿ, ಪ್ರಜ್ವಲ್ ರೇವಣ್ಣನ ಬಗ್ಗೆ ಹೇಳಕ್ ಆಗ್ತಾ ಇಲ್ಲ ಇವರು. ಮನೇಲೆ ಇದೆಯಲ್ಲ ದೊಡ್ಡ ಭೂತ ಮನೆ, ಅದನ್ನ ಹೇಳಪ್ಪ ಆಯ್ತು, ಅದನ್ನ ಬಿಟ್ಬಿಡು. ಅದನ್ನ ಹೇಳಕ್ ಯಾಕೆ ಆಗ್ತಾ ಇಲ್ಲ ಹೇಳಿ? ಅಣ್ಣಂಗ್ ಒಳ್ಳೆ ಖುಷಿಯಾಗಿದೆ, ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಒಂದೇ ಇರೋದು, ನಾನು ಒಬ್ಬನೇ. ಈಗ ಹೆಂಗೋ ಪ್ರಜ್ವಲ್ ರೇವಣ್ಣ ಬಾರಿ ಹೆಸರು ಮಾಡ್ಬಿಟ್ಟಿದ್ದ, ಅಲ್ಲಿ ಏನೋ ತಪ್ಪು ಮಾಡಿ ಒಳಗೆ ಹೋಗ್ಬಿಟ್ಟಿದ್ದಾನೆ. ಈಗ ನಂದೇ ರಾಜ್ಯ, ನಮ್ಮ ಅಪ್ಪಂದೇ ಎಲ್ಲ. ಹೆಂಗಿದ್ರು ಮನೇಲಿ ಎಲ್ಲ ಸೀಲು ಸೈನ್ ಎಲ್ಲ ಮನೇಲೇ ಇರುತ್ತೆ, ಓಡಾಡ್ಕೊಂಡು ಇರ್ಬೋದು ಅನ್ನೋ ದೃಷ್ಟಿಯಲ್ಲಿ ಈ ರೀತಿ ಆಟ ಆಡ್ತಾ ಇರೋದು. ಸತ್ಯದಲ್ಲಿ ಮನ್ಸಲ್ಲಂತೂ ಬಹಳ ಖುಷಿ ಇದೆ ಅವ್ರಿಗೆ, ಸತ್ಯವಾಗ್ಲೂ ಬಹಳ ಖುಷಿ ಇದೆ ನಿಖಿಲ್ ಅವ್ರಿಗೆ. ಖುಷಿ ಇಲ್ಲ ಅಂದ್ರೆ ತಪ್ಪು ಅಂತ ಹೇಳ್ಬೇಕಿತ್ತು. ಮುಂಚೆ ಹಾಸನಕ್ಕೆ ಹೋಗ್ತಾ ಇರಲಿಲ್ಲ, ಇವಾಗ ಹಾಸನಕ್ಕೆ ಹೆಂಗ್ ಬೇಕಾದ್ರೂ ಹೋಗ್ಬೋದು, ಫ್ರೀ ಬರ್ಡ್ ಇವಾಗ, ತೊಂದರೆ ಇದ್ದಂಗೆ. ಸೊ ಆ ಒಂದು ಸ್ವಾರ್ಥವನ್ನ ಇಟ್ಕೊಂಡು ಈ ರೀತಿಯ ಹೇಳಿಕೆಗಳನ್ನ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನ ಜನ ಯಾವತ್ತೂ ಕೂಡ ಜನಕ್ಕೆ ಗೊತ್ತಿದೆ, ಯಾರು ಯಾವ ಚಳುವಳಿಯಿಂದ ಬಂದಿದ್ದಾರೆ, ಯಾರು ಯಾವ ಸಂಘಟನೆಯಿಂದ ಬಂದಿದ್ದಾರೆ, ಯಾರು ಎಷ್ಟು ಹೋರಾಟ ಮಾಡಿದ್ದಾರೆ ಅಂತ. ಆ ಹೋರಾಟಗಳ ಬಗ್ಗೆ ಮಾತಾಡುವಂತ ಕೆಲಸವನ್ನ ಮಾಡಿ. ಆಯ್ತ್ರಿ, ನೀವು ಯುವ ನಾಯಕ ಅಲ್ವಾ, ನಿಮ್ ತಂದೆ ಕೇಂದ್ರ ಸಚಿವರಾಗಿದ್ದಾರೆ, ಯಾವ ಕೈಗಾರಿಕೆ ಕೆಲಸವನ್ನು ಮಾಡಿದ್ದಾರೆ ತಂದು ಸರ್ಕಾರ? ಇಲ್ಲಿ ಕೇಂದ್ರ ಸರ್ಕಾರ ಏನ್ ತಂದವರು ಹೋಗ್ಲಿ, ಒಂದನೇ ಯಾವ್ದಾರ ಇಂತ ಕೆಲಸ ಮಾಡಿದ್ದಾರೆ ಅಂತ. ನೀವು ಬೇರೆ ವಿಚಾರ ಮಾತಾಡೋದು, ಪ್ರೆಸ್ ಮೀಟ್ ಮಾಡೋದು, ಅದನ್ನ ಬಿಟ್ರೆ ಇವ್ರು ಆಗಿದ್ದು ತಂದಿದ್ದು ಯಾವ್ದಾರು ಒಂದಾದ್ರೂ ಉದಾಹರಣೆ ಇದೆಯಾ? ಅದನ್ನ ಹೇಳಕ್ ಆಗತ್ತ? ಅವರು ನಮ್ ತಂದೆ ಆಗಿದ್ರು ಕುಮಾರಸ್ವಾಮಿ ಅವರು ಇಂತ ಒಂದು ಕಾರ್ಯವನ್ನ ಮಾಡಿದ್ದಾರೆ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಈ ತರ ಹೊಸ ಕೈಗಾರಿಕೆಯನ್ನು ಇಲ್ಲಿ ತಂದವ್ರು ಅಂತ. ಅದನ್ನ ಹೇಳಕ್ ಆಗಲ್ಲ. ಯಾಕೆ ಹೇಳಿ? ಏನೂ ಇಲ್ಲ ಅಲ್ಲಿ, ಜೀರೋ. ಸುಳ್ಳನ್ನ ಹೇಳ್ಕೊಂಡು ಮಾಧ್ಯಮದ ಮುಂದೆ ಬೇರೆ ರೀತಿ ಫಿಲಂ ರೀತಿ ನಿಮ್ಗೆ ಇದು ಹೇಳಿದ್ರೆ ನಗು ಬರುತ್ತೆ. ಅಣ್ಣನ್ಗಿನ್ನ ಗೊತ್ತಿಲ್ಲ, ಆ ಬಿಡದಿ ಕೈಗಾರಿಕಾ ಸಂಸ್ಥೆಯ ಸ್ಟೋರಿ ರೈಟ್ರು, ಕಥೆಗಾರ ಎಲ್ಲನೇ ಕುಮಾರಸ್ವಾಮಿನೇ. ಫಿಲಂ ಮಾತ್ರ ಕಾಂಗ್ರೆಸ್ ಪಕ್ಷ ತೆಗಿಯಕ್ ಹೋಗ್ತಾ ಇದೆ. ಅಣ್ಣ ಹಳೆ ಹೀರೋ ಆಗಿದ್ನಲ್ಲ, ಅದಕ್ಕೆ ಅನ್ಸತ್ತೆ. ಅಣ್ಣಮ್ಮ ನೀನ್ ಹಳೆ ಹೀರೋ ಆಗಿರ್ಬೋದು, ಫಿಲಂ ನಾವು ತಂದು ಎಲ್ಲಿ ಸಕ್ಸಸ್ ಆಗ್ಬಿಡ್ತು ಅಂತ ಭಯ ಬಂದಿದೆ ನಿನ್ಗೆ, ಅದಕ್ಕೆ ಹೆಂಗ್ ಆಡ್ತಾ ಇದೀಯಾ? ಈ ಫಿಲಮ್ ಸ್ಕ್ರಿಪ್ಟ್ ರೈಟ್ರು ಯಾರು ಏನಾಗ್ಬೇಕು ಮತ್ ಯಾರು ಹೀರೋ ಆಗ್ಬೇಕು ಅಂತ ಆಲ್ರೆಡಿ ಡೀಲ್ ಆಗಿತ್ತು DLF ಜೊತೆ ಅಣ್ಣಂದು, ಕುಮಾರ್ ಅಣ್ಣಂದು. ಅದನ್ನ ಮರ್ತ್ಬಿಟ್ಟಾರೆ ನಿಖಿಲ್ ಅವರು. ಈ ಫಿಲಮ್ ರೈಟ್ರು, ಕಥೆಗಾರ ಎಲ್ಲ ನೀವೇನೆ, ಫಿಲಂ ಮಾತ್ರ ನಾವು ತೆಗಿತಾ ಇದೀವಿ ಅಷ್ಟೇ. ಜೊತೆಗೆ ಆ ಫಿಲಂ ಸೈಡ್ ಏನ್ ಇರ್ಬೇಕು, ಏನ್ ಇರಬಾರ್ದು ಅಂತ ಜನಕ್ಕೆ ಒಳ್ಳೇದಾಗ್ಬೇಕು, ಆ ಬೆಲೆ ಹೆಚ್ಚೇ ಸಿಗ್ಬೇಕು ರೈತರಿಗೆ. ಯಾರು ತೊಂದರೆ ಆಗಿದೆ ಅದ್ರ ಪರ ನಿಂತು ಕುಂತು ಮಾತಾಡುವಂತ ಕೆಲಸವನ್ನು ನೋಡ್ಬೇಕು. ಆ ಕೆಲಸದಲ್ಲಿ ಕಾಂಗ್ರೆಸ್ ಪಕ್ಷ ಇರ್ತಿದೆ.